ಹಾಯ್ ವಿವರ್ಸ್, ಇವತ್ತು ತುಂಬ ಸುಲಭವಾಗಿ ಮಸಾಲ ಬೆಂಡಿ, ಅದು ಡಾಬಾ ಹೋಟ್ಲ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ. ಮನೇಲಿ ತುಂಬ ಸುಲಭವಾಗಿ ಮಾಡ್ಬೋದು. ಬೆಂಡೆಕಾಯನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಗೆ ಹಸಿ ಶುಂಠಿ, ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು 3 ಟೊಮೆಟೊನ ಈ ರೀತಿ ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ. ಈಗ ಈ ಕಟ್ ಮಾಡಿ ಇಟ್ಟಿರೋ ಅಂಥ ಬೆಂಡೆಕಾಯಿಗೆ ನಾನು 1.5 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ನಾನಿಲ್ಲಿ ಜೀರಿಗೆ ಪೌಡ್ರು, ಹಾಗೆ 1.5 ಟೀ ಸ್ಪೂನಷ್ಟು ನಾನು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಈಗ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅನ್ನೋದಾದರೆ ಇಲ್ಲಿ ಮೊಸರನ್ನು ಕೂಡ ಬಳಸ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಆದರೆ ನಾನು ಇದನ್ನು ಈ ರೀತಿ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲವೂ ಚೆನ್ನಾಗಿ ಇದರ ಮೇಲೆ ಕೋಟ್ ಆಗಬೇಕು. ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಕೆಲವೊಬ್ಬರು ಆಯಿಲ್ ಕೂಡ ಸ್ವಲ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾರೆ, ಅಂದರೆ ಚೆನ್ನಾಗಿ ಅದು ಕೋಟ್ ಆಗಲಿ ಅನ್ನೋ ಕಾರಣಕ್ಕೆ. ನಾನು ಇದನ್ನು ಡ್ರೈ ಆಗಿಯೇ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಪಿಂಕ್ ಸಾಲ್ಟನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಇದನ್ನು ಈಗ ನಾನು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಸೊ ನೀವು ಬೇಕು ಅನ್ನೋದಾದರೆ ಮುಂಚೆನೇ ಆಯಿಲ್ನ ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೋದು. ನಾನಿಲ್ಲಿ ಒಂದು ಬಾಣಲೆಗೆ ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತೀನಿ. ಹೌದು, ಇದೊಂದು ಸ್ವಲ್ಪ ಫ್ರೈ ಆಗೋದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು. ಆ ಕಾರಣಕ್ಕೆ ಈ ರೀತಿ ಎಣ್ಣೆ ಹಾಕ್ಕೊಂಡು ಈಗ ನಾನು ಬೆಂಡೆಕಾಯನ್ನ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈ ಪುಡಿ ಉಳಿಯುತ್ತಲ್ವ, ಇದನ್ನು ಕೂಡ ಇದರಲ್ಲೇ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ತೀನಿ. ನೀವು ಬೇಡ ಅನ್ನೋದಾದರೆ ಇದನ್ನು ಹಾಗೆ ಇಟ್ಬಿಟ್ಟು ನೀವು ಸಬ್ಜಿ ಮಾಡ್ತೀರಲ್ವ ಆವಾಗ ಕೂಡ ಹಾಕ್ಕೋಬೋದು. ಇದು ಸ್ವಲ್ಪ ಕಡಲೆ ಹಿಟ್ಟು ಅದೆಲ್ಲ ಇರೋದರಿಂದ ಫ್ರೈ ಆದರೆ ಅದರ ಘಮ, ಅದರ ಟೇಸ್ಟು ವಿಭಿನ್ನವಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಇದನ್ನು ಇದೇ ರೀತಿ ಫ್ರೈ ಮಾಡ್ಕೊಳ್ತೀನಿ. ಒಂದು 5ರಿಂದ 7 ನಿಮಿಷ ಚೆನ್ನಾಗಿ ಇದನ್ನು ಎಲ್ಲವನ್ನು ಆಯಿಲಲ್ಲಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕು. ಇಷ್ಟು ಫ್ರೈ ಆದರೆ ಸಾಕಾಗತ್ತೆ. ಇದು ತೀರ ಕಪ್ಪಗಾಗಬೇಕು ಆ ಥರ ಏನೂ ಇಲ್ಲ. ಇದೆಲ್ಲ ಕೋಟಿಂಗ್ ಚೆನ್ನಾಗಿ ಕೂತ್ಕೊಂಡು ಸ್ವಲ್ಪ ಫ್ರೈ ಆದರೆ ಸಾಕು. ಈ ಫ್ರೈ ಆಗಿರೋ ಅಂಥ ಬೆಂಡೆಕಾಯಿನ ನಾನೀಗ ತಟ್ಟೆಗೆ ತೆಗೆದು ಇಟ್ಬಿಟ್ಟು ಇದೇ ಪ್ಯಾನ್ಗೆ ನಾನು ಈಗ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ. ಹಾಗೆ 1 ಸ್ಪೂನಷ್ಟು ಕಸೂರಿ ಮೇಥಿನ ಕ್ರಷ್ ಮಾಡಿ ಹಾಕಿ ಹೆಚ್ಚಿ ಇಟ್ಟಂಥ ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಕಡಲೆ ಹಿಟ್ಟನ್ನು ಎಲ್ಲ ಹಾಕಿ ಫ್ರೈ ಮಾಡಿದ್ವಲ್ಲ, ಆ ಮಸಾಲೆ ಎಲ್ಲ ಅದ್ರ ಜೊತೆನೇ ಸ್ವಲ್ಪ ಇರೋದರಿಂದ ಅದೆಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಕಟ್ ಮಾಡಿ ಇಟ್ಟಂಥ ಬೆಳ್ಳುಳ್ಳಿ, ಹಸಿ ಶುಂಠಿನ ಕೂಡ ಹಾಕಿ ಇದನ್ನು ಈಗ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಈ ರೀತಿ ಕಟ್ ಮಾಡಿ ಹಾಕೋದು ಬೇಡ ಅನ್ನೋದಾದರೆ ನೀವು ಪೇಸ್ಟನ್ನು ಕೂಡ ಬಳಸ್ಕೋಬೋದು.
ಆದರೆ ಇದು ತಿನ್ನೋವಾಗ ಸ್ವಲ್ಪ ಬಾಯಿಗೆ ಸಿಕ್ಕರೆ ಟೇಸ್ಟು ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಕಟ್ ಮಾಡಿನೇ ಹಾಕ್ತೀನಿ. ಇಷ್ಟು ಈರುಳ್ಳಿ ಎಲ್ಲ ಬೆಂದ ಮೇಲೆ ನಾನು ಟೊಮೆಟೊ ಪ್ಯೂರಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಜಾರಿಗೆ ನೀರನ್ನು ಕೂಡ ಹಾಕಿಬಿಟ್ಟು ಇದೇ ಟೈಮಲ್ಲಿ ನಾನು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ತೀನಿ. ಈಗ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಟೊಮೆಟೊ ನಾವು ಹಸಿಯಾಗಿ ರುಬ್ಬಿ ಹಾಕಿರೋದ್ರಿಂದ ಆ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಕುದಿ ಬಂದು ಡ್ರೈ ಆಗಬೇಕು, ಅಲ್ಲಿವರೆಗೂ ಇದನ್ನು ಕುದಿಸ್ಕೋಬೇಕು. ನೋಡಿ, ಈ ರೀತಿ ಆಯಿಲೆಲ್ಲ ಬಿಡ್ತಾ ಬರಬೇಕು. ಈ ರೀತಿ ಡ್ರೈ ಆಗಬೇಕು. ಈ ರೀತಿ ಡ್ರೈ ಆದ್ರೇ ಪಲ್ಯ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಇರುತ್ತೆ. ಮಧ್ಯ ಮಧ್ಯ ಒಂದೆರಡು ಮೂರು ಸಾರಿ ಈ ರೀತಿ ನೀವು ಸ್ಪೂನಿಂದ ಇದನ್ನು ಕೈ ಆಡಿಸ್ತಾ ಇರಿ, ಇಲ್ಲಾಂದರೆ ಸೀದು ಹೋಗೋ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೆ ಇದರಲ್ಲಿರೋ ನೀರಿನಂಶ ಕಂಪ್ಲೀಟಾಗಿ ಹೋಗಿ ಈ ರೀತಿ ಎಣ್ಣೆ ಬಿಟ್ಕೊಳ್ತಾ ಇದ್ದ ಹಾಗೇ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನು ಅಚ್ಚ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನಷ್ಟು ಕಾಶ್ಮೀರಿ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಸೊ ಎರಡನ್ನೂ ಅರ್ಧ ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಕಲರ್ಗೋಸ್ಕರ ನಾನು 2 ಖಾರದ ಪುಡಿನ ಬಳಸಿರೋದು. ನಿಮಗೆ ಖಾರ ನೋಡಿಬಿಟ್ಟು ನೀವು ಖಾರನ ಯೂಸ್ ಮಾಡ್ಕೋಬೋದು. ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡ್ರು, ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಇಲ್ಲಿ ಗರಂ ಮಸಾಲೆನ ಬಳಸ್ತಾ ಇದ್ದೀನಿ. ಸೊ ಇದೆಲ್ಲವನ್ನು ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಕುದ್ಬಿಟ್ಟು ಹಸಿ ವಾಸನೆ ಎಲ್ಲ ಹೋಗಿರುತ್ತೆ. ಸೊ ಈ ಟೈಮಲ್ಲಿ ನಾವು ಈ ರೀತಿ ಮಸಾಲೆ ಪುಡಿಗಳನ್ನೆಲ್ಲ ಹಾಕಿ ಇದನ್ನು ಕೂಡ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು. ಇಷ್ಟು ಫ್ರೈ ಆದಮೇಲೆ ನಾನು 1 ಕಪ್ನಷ್ಟು ಮೊಸರನ್ನು ಬಳಸ್ತಾ ಇದ್ದೀನಿ. ನಾನು ಮುಂಚೆನೇ ಹೇಳಿದಾಗೆ ನೀವು ಎಲ್ಲ ಮಸಾಲೆನ ಹಾಕಿ ಬೆಂಡೆಕಾಯಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ರಲ್ಲ, ಆವಾಗಲೂ ಕೂಡ ನೀವು ಬೇಕು ಅನ್ನೋದಾದರೆ ಮೊಸರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೋದು. ಅದು ಫ್ರೈ ಮಾಡೋವಾಗ ಎಲ್ಲ ಹೊತ್ತೋಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಮಸಾಲೆ ಎಲ್ಲ ಹಾಕಿ ಆದಮೇಲೆ ಈ ರೀತಿ ಮೊಸರನ್ನು ಹಾಕಿ ಅದು ಕುದೀತಾ ಇದ್ದಾಗ ಫ್ರೈ ಮಾಡಿ ಇಟ್ಟಂಥ ಬೆಂಡೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಿಮಗೆ ಕ್ವಾಂಟಿಟಿ ಹೆಚ್ಚು ಕಡಿಮೆ ನೋಡಿಕೊಂಡು ನೀವು ನೀರನ್ನು ಹಾಕ್ಕೋಬೋದು. ನಾನಿಲ್ಲಿ ಒಂದು ಅರ್ಧ ಗ್ಲಾಸಷ್ಟು, ಅಂದರೆ ನಾನು ಮೊಸರು ಹಾಕಿದ್ನಲ್ಲ ಆ ಕಪ್ಪಿಂದಾನೇ ನಾನು ನೀರನ್ನು ಅರ್ಧದಷ್ಟು ನೀರನ್ನು ಹಾಕಿ ಇದನ್ನು ಈ ರೀತಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 10 ನಿಮಿಷ ಚೆನ್ನಾಗಿ ಎಲ್ಲವೂ ಹೊಂದ್ಕೋಬೇಕು. ಅಲ್ಲಿವರೆಗೂ 10 ನಿಮಿಷ ಬಿಡಬೇಕು. ಮಧ್ಯ ಮಧ್ಯ ನೀವು ಒಂದು 2-3 ನಿಮಿಷ ನಡುವೆ ಇದನ್ನು ಸ್ವಲ್ಪ ಕೈ ಆಡಿಸ್ತಾ ಇರಿ. ಒಂದು 10 ನಿಮಿಷದ ನಂತರ ನೋಡಿ, ಎಲ್ಲವೂ ಈ ರೀತಿ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ಈಗ ಫ್ಲೇಮನ್ನು ಆಫ್ ಮಾಡಿ ಇದನ್ನು ನಾವು ಸರ್ವಿಂಗ್ ಬೌಲ್ಗೆ ತೆಗೆಯೋಣ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ನಾನು, ಚಪಾತಿ, ರೋಟಿ ಯಾವುದ್ರ ಜೊತೆ ಆದರೂ ಈ ಮಸಾಲ ಬೆಂಡಿನ ಸರ್ವ್ ಮಾಡ್ಬೋದು. ರೈಸ್ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಈ ಚಳಿಗಾಲದಲ್ಲಿ ಈ ರೀತಿ ಬಿಸಿ ಬಿಸಿಯಾಗಿರೋ ಬೆಂಡೆ ಮಸಾಲ ಜೊತೆ ರೈಸ್ ಕೂಡ ನೀವು ಸರ್ವ್ ಮಾಡ್ಬೋದು. ಹಾಗೆ ಚಪಾತಿ, ರೋಟಿ, ನಾನು
ತಂದೂರಿ ರೋಟಿ, ಇದು ಎಲ್ಲರ ಜೊತೆ ಇದರ ಕಾಂಬಿನೇಷನ್ನು ಸಖತ್ತಾಗಿರುತ್ತೆ. ನೀವು ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಹಾಗೆ ಈ ನನ್ನ ಚಾನಲಲ್ಲಿ ಬರ್ತಾ ಇರೋವಂಥ ಅಡುಗೆಗಳು ಹೇಗಾಗಿದೆ, ಬೇರೆ ಯಾವ ಥರದ ಅಡುಗೆಗಳು ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕಿರೋವಂಥ ಅಡುಗೆ ವಿಡಿಯೋಗಳು ನಿಮಗೆ ಫಸ್ಟ್ ಬರುತ್ತೆ. ಥ್ಯಾಂಕ್ ಯು.